ಸ್ನೇಹಿತರೆ, ಚಿತ್ತರಂಜನ ಲೋಕೋಮೋಟಿವ್ ವರ್ಕ್ಸ್ ಅಲ್ಲಿ ಕಲಿತಿರ್ತಕ್ಕಂಥ ಅಪ್ರೆಂಟಿಸ್ ಉದ್ಯೋಗ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು CLW ಅಲ್ಲಿ ಕಲಿತಿರ್ತಕ್ಕಂಥ ಉದ್ಯೋಗ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ವಯೋಮಿತಿ, ಅದೇ ರೀತಿ ಪ್ರತಿಯೊಂದರ ಬಗ್ಗೆ ನಾನು ಇದಕ್ಕೂ ಮುಂದೆ ಸಪರೇಟ್ ಆಗಿ ನೋಟಿಫಿಕೇಶನ್ ವಿಡಿಯೋದಲ್ಲಿ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಆ ಒಂದು ವಿಡಿಯೋನ ಇನ್ನೂ ಯಾರು ನೋಡಿದ್ರೆ ಈ ಒಂದು ವಿಡಿಯೋದ ಎಷ್ಟು ಹಾಕಿರ್ತೀನಿ ಅದರಲ್ಲಿ ಹೇಳ್ತಕ್ಕಂಥ ಮಾಹಿತಿನ ಸರಿಯಾಗಿ ಚೆಕ್ ಮಾಡ್ಕೊಂಡು ಈ ಒಂದು ಉದ್ಯೋಗ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ಇವರಿಗೆ ನೋಡ್ತಾ ಹೋಗೋಣ. ಇದಕ್ಕೂ ಮುಂಚೆ ನೀವೇನಾದ್ರೂ ಒಂದು ಅಪ್ರೆಂಟಿಸ್ಶಿಪ್ ಇಂಡಿಯಾ ಒಂದು ವೆಬ್ಸೈಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿದ್ದಲ್ಲಿ ಅಂದ್ರೆ ಹೊಸದಾಗಿ ಅರ್ಜಿನ ಸಲ್ಲಿಸ್ತಾ ಇದ್ರೆ ಯಾವ ರೀತಿ ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ನಾನು ಇದಕ್ಕೂ ಮುಂಚೆ ಸಪರೇಟ್ ಆಗಿ ಬೇರೆ ವಿಡಿಯೋದಲ್ಲಿ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಈಗ ರಿಜಿಸ್ಟ್ರೇಷನ್ ಆದವರು ಡೈರೆಕ್ಟ್ ಆಗಿ ಲಾಗಿನ್ ಆಗಿ ಅಪ್ಲೈ ಮಾಡಬಹುದು. ಹೊಸದಾಗಿ ಅರ್ಜಿನ ಸಲ್ಲಿಸ್ತಾ ಇರೋರು ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತಕ್ಕಂಥ ವಿಡಿಯೋದ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಕಲಿತಿರ್ತಕ್ಕಂಥ ಉದ್ಯೋಗ ಸಂಬಂಧಪಟ್ಟಂತೆ ಹೊಸದಾಗಿ ಅರ್ಜಿನ ಸಲ್ಲಿಸ್ತಾ ಇದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಹೊಸದಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಡೈರೆಕ್ಟ್ ಆಗಿ ಯಾವ ರೀತಿ ಲಾಗಿನ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡೋದಂತ ಇವರಿಗೆ ನೋಡ್ತಾ ಹೋಗೋಣ. ಇನ್ನು ಇಲ್ಲಿ ಕಲಿತಿರ್ತಕ್ಕಂಥ ಉದ್ಯೋಗ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 5/4/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಇಲ್ಲಿ ಕಲಿತಿರ್ತಕ್ಕಂಥ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು 492 ಹುದ್ದೆಗಳು ಟೋಟಲ್ ಆಗಿ ಇಲ್ಲಿ ಖಾಲಿ ಇರತಕ್ಕಂಥದ್ದು. ಇನ್ನು ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ನೋಡ್ತಾ ಹೋಗೋಣ. ಈ ಒಂದು ಅಪ್ಲೈ ಮಾಡ್ಲಿಕ್ಕೆ ಕೂಡ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ಡೈರೆಕ್ಟ್ ಆಗಿ ನಾನು ಟೆಲಿಗ್ರಾಮ್ ನಲ್ಲಿ ಹಾಕಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ 8th ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಲಾಗಿನ್ ಅಥವಾ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ 8th ಬರುತ್ತೆ. ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಕ್ಯಾಂಡಿಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಕ್ಯಾಂಡಿಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ 8th ಬರುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಸ್ವಾಪ್ ಮಾಡ್ತಾ ಬನ್ನಿ. ನೀವು ಇದಕ್ಕೂ ಮುಂಚೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ನೀವು ಅಪ್ಲೈ ಮಾಡ್ಕೋಬಹುದು. ಇನ್ನು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರೆ ಅಥವಾ ಹೊಸದಾಗಿ ಅರ್ಜಿನ ಸಲ್ಲಿಸ್ತಾ ಇದ್ರೆ ಇಲ್ಲಿ ಸೈಡಲ್ಲಿ ಕಾಣ್ತಿರ್ತಕ್ಕಂಥ ಆಪ್ಷನ್ ಟಿಕ್ ಮಾಡ್ಕೊಂಡು ಇಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ಆಗಬೇಕು. ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಡೈರೆಕ್ಟ್ ಆಗಿ ಲಾಗಿನ್ ಆಗಿ ಯಾವ ರೀತಿ ನೀವು ಅಪ್ಲೈ ಮಾಡ್ಬೇಕಂದ್ರೆ ನೀವು ಇದಕ್ಕೂ ಮುಂಚೆ ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ಒಂದು ಮೇಲ್ ಐಡಿ ಕೊಟ್ಟಿರ್ತೀರಿ ಆ ಒಂದು ಮೇಲ್ ಐಡಿನಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಚರ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಸೈಡಲ್ಲಿ ಕಾಣ್ತಿರ್ತಕ್ಕಂಥ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ ಒಂದು OTP ಅನ್ನ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ನಾನೀಗ ಒಂದು OTP ನ ಇಲ್ಲಿ ಫಿಲ್ಅಪ್ ಮಾಡ್ಕೊತೀನಿ. ಡೈರೆಕ್ಟ್ ಆಗಿ ಒಂದು OTP ನ ಇಲ್ಲಿ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಅದು ಲೋಡ್ ಆಗಿ 8th ಪೇಜ್ ಓಪನ್ ಆಗುತ್ತೆ. ನೋಡಿದ್ದು 8th ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ 8th ಪೇಜ್ ಓಪನ್ ಆಗಿರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಇನ್ನು ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಡ್ಯಾಶ್ ಬೋರ್ಡ್ ಇಲ್ಲಿ ಓಪನ್ ಆಗಿರುತ್ತೆ. ಇನ್ನ ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಒಂದು ಏರೋ ಮಾರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ನಿಮ್ಮ ಡ್ಯಾಶ್ ಬೋರ್ಡ್ ಪ್ರೊಫೈಲು ಅದೇ ರೀತಿ ಪಾಸ್ವರ್ಡ್ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಇನ್ನು ಇದಾದ್ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು 3 ಲೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೈಡ್ಗಡೆ ಏರ್ತಿ ಬರುತ್ತೆ. ಇಲ್ಲಿ ಕಾಣ್ತಿರ್ತಕ್ಕಂಥ ಅಪ್ರೆಂಟಿಸ್ಶಿಪ್ ಅಂತ ಕೊಡೋದಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಿರ್ತಕ್ಕಂಥ 4th ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ 8th ಪೇಜ್ ಓಪನ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬನ್ನಿ. ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಇಲ್ಲಿ ಕೆಲವಷ್ಟು ಆಪ್ಷನ್ ಗಳು ಬಂದಿರುತ್ತೆ. ಇಲ್ಲಿ ನೀವು ಒಂದು ಮಾಹಿತಿಯನ್ನು ಫಿಲ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಮೊದಲಾಗಿ ಸರ್ಚ್ ಬೈ ಎಸ್ಟಾಬ್ಲಿಷ್ಮೆಂಟ್ ನೇಮ್ ಅಂತ ಕೊಡೋದಲ್ಲ ಈ ಒಂದು ಕಾಲಮ್ ಅಲ್ಲಿ ನೀವು ಏನಂತ ಸರ್ಚ್ ಮಾಡ್ಬೇಕಂದ್ರೆ ನಾನು ಇದನ್ನಲ್ಲಿ ಡೈರೆಕ್ಟ್ ಆಗಿ ಕಾಪಿ ಮಾಡ್ತೀನಿ. ಇಲ್ಲಿ ಬಂದು ಪೇಸ್ಟ್ ಮಾಡ್ತೀನಿ. ಚಿತ್ತರಂಜನ್ ಲೋಕೋಮೋಟಿವ್ ವರ್ಕ್ಸ್ ಅಂತ ನೀವು ಇಲ್ಲಿ ಅದನ್ನ ಸರ್ಚ್ ಮಾಡ್ಕೋಬೇಕು. ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ಈಗ ಯಾವೊಂದು ಮಾಹಿತಿನ ನೀವು ಫಿಲ್ಅಪ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಕೆಳಗಡೆ ಒಂದು ಆಪ್ಷನ್ ಬಂದಿರುತ್ತೆ. ನೋಡಿದ್ಮೇಲೆ ಚಿತ್ತರಂಜನ್ ಲೋಕೋಮೋಟಿವ್ ವರ್ಕ್ಸ್ ಅಂತ ಬಂದಿರುತ್ತೆ. ಇಲ್ಲಿ ಅವರು 3 ಆಪ್ಷನ್ ಗಳನ್ನ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಆಪ್ಷನ್ ಗಳಲ್ಲಿ ಯಾವ್ದಾದ್ರು ಒಂದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ನಾನು ಇಲ್ಲಿ ಫಸ್ಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಾನು ಇವಾಗ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬನ್ನಿ. ನಾನು ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ನೋಡಿ ನೀವು ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಇಲ್ಲಿ ನೋಡ್ಕೋಬಹುದು ನೀವು ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಮತ್ತೆ ಇಲ್ಲಿ ಯಾವ ರೀತಿ ಹುದ್ದೆಗಳು ಖಾಲಿ ಅಂತ ಕೆಳಗಡೆ ಅವರು ಕೊಟ್ಟಿರ್ತಾರ. ಇದಕ್ಕೂ ಮುಂಚೆ ಕೂಡ ನಾನು ಸಪರೇಟ್ ಆಗಿ ನೋಟಿಫಿಕೇಶನ್ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಟೋಟಲ್ ಆಗಿ 7 ಅಂತ ಕೊಡಿದ್ರೆ ಅಂದ್ರೆ 7 ಟ್ರೇಡ್ ಗಳನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದು. ಅಂದ್ರೆ ಐಟಿಐದಲ್ಲಿ ಯಾವ ಒಂದು ಟ್ರೇಡ್ ಗಳನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಅರ್ಜಿನ ಸಲ್ಲಿಸಬಹುದು ಅಂತ ನಾನು ಇದಕ್ಕೂ ಮುಂಚೆ ಸಪರೇಟ್ ಆಗಿ ನೋಟಿಫಿಕೇಶನ್ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಅದರಲ್ಲಿ ಹೇಳ್ತಕ್ಕಂಥ ಮಾಹಿತಿನ ಸರಿಯಾಗಿ ಚೆಕ್ ಮಾಡ್ಕೊಂಡು ಈ ಒಂದು ಚಿತ್ತರಂಜನ ಲೋಕೋಮೋಟಿವ್ ವರ್ಕ್ಸ್ ಅಲ್ಲಿ ಕಲಿತಿರ್ತಕ್ಕಂಥ ಸಂಬಂಧಪಟ್ಟಂತೆ ನೀವು ಅಪ್ಲೈ ಮಾಡಬಹುದು. ಇನ್ನಲ್ಲಿ ಯಾವ ಒಂದು ಟ್ರೇಡ್ ಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಮೊದಲಿಗೆ ಪೇಂಟರ್ ಇದೆ, ನಂತರ ಎರಡನೇದಾಗಿ ಎಲೆಕ್ಟ್ರಿಷಿಯನ್, ನಂತರ ಇಲ್ಲಿ ವೆಲ್ಡರ್ ಇದೆ, ನಂತರ ಇಲ್ಲಿ ನಾಲ್ಕನೇದಾಗಿ ಮೆಕ್ಯಾನಿಕ್ಸ್ ಇದೆ, ಮೆಕ್ಯಾನಿಕ್ಸ್ ಆದ್ಮೇಲೆ ಟರ್ನರ್ ಆದ್ಮೇಲೆ ಪಿಟ್ಟರ್ ಇದೆ, ಇನ್ನು ಪಿಟ್ಟರ್ ಆದ್ಮೇಲೆ ಮೆಕ್ಯಾನಿಕ್ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಇದೆ. ಇಲ್ಲಿ ಟೋಟಲ್ ಆಗಿ ಅವರು 7 ಟ್ರೇಡ್ ಗಳನ್ನ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 7 ಟ್ರೇಡ್ ಗಳಲ್ಲಿ ನಿಮ್ದು ಯಾವ ಒಂದು ಟ್ರೇಡ್ ಆಗಿರುತ್ತೆ ಆ ಒಂದು ಟ್ರೇಡ್ ಇದ್ರೆ ಸಾಕು ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ದು ಯಾವ ಒಂದು ಟ್ರೇಡ್ ಆಗಿರುತ್ತೆ
ಆ ಒಂದು ಆಪ್ಷನ್ ಬರೋರಿಗೆ ನೀವು ಇಲ್ಲಿ ಸ್ವೈಪ್ ಮಾಡ್ತಾ ಬರಬೇಕು. ನಾನು ಇಲ್ಲಿ ಗೆ ಅಪ್ಲೈ ಮಾಡ್ತೀನಿ. ಇಲ್ಲಿ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಅವರು ಇನ್ನಷ್ಟು ಇವರಿಗೆ ಕೆಳಗಡೆ ಕೂಡ ಇಲ್ಲಿ ಕೊಟ್ಟಿರತಕ್ಕಂಥದ್ದು ನೋಡಿದ್ವಿ. ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಬಗ್ಗೆ ಕೊಡಿದ್ರೆ ಡ್ಯೂರೇಷನ್ ಅಂತ 25 ತಿಂಗಳ ಒಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಇನ್ನು ಸ್ಟೈಪೆಂಡ್ ಬಗ್ಗೆ ಕೂಡ ನಿಮಗೆ ಮುಂದೆ ತಿಳಿಸಿಕೊಡ್ತೀನಿ. ಒಂದು ಸ್ಟೈಪೆಂಡ್ ಬಗ್ಗೆ ಕೂಡ ಅವರು ಇಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇನ್ನು ಜಾಬ್ ಲೊಕೇಶನ್ ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಜಾಬ್ ಲೊಕೇಶನ್ ಕೂಡ ಇಲ್ಲಿ ಇರತಕ್ಕಂಥದ್ದು. ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನು ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ನೀವು ಇಲ್ಲಿ ಯಾವ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಟ್ರೇಡ್ ನ ಮುಂದ್ಗಡೆ ಇರತಕ್ಕಂತ ಅಪ್ಲೈ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನಾನು ಈಗ ಈ ಒಂದು ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಈ ರೀತಿ ಬರುತ್ತೆ. ಇಲ್ಲಿ ಕಾಣ್ತಿರ್ತಕ್ಕಂತ ಎನಿ ಲೊಕೇಶನ್ ಅಂತ ಕೊಡಲ್ಲ, ಆ ಒಂದು ಆಪ್ಷನ್ ಟಿಕ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂತ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ಅಂತ ಕೊಡಲ್ಲ, ಈ ಒಂದು ಆಪ್ಷನ್ ಟಿಕ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂತ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇವಾಗ ನೀವು ಇಲ್ಲಿ ಅರ್ಜಿನ ಸಲ್ಲಿಸುವುದು ಕಂಪ್ಲೀಟ್ ಆಗಿ ಮುಗಿದೋಯ್ತು. ಇನ್ನು ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಈ ಒಂದು ಹುದ್ದೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಇಲ್ಲಿ ಸೈಡ್ನಲ್ಲಿ ಕಾಣ್ತಿರ್ತಕ್ಕಂತ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಏರ್ತ ಬರುತ್ತೆ. ಇಲ್ಲಿ ನಾವು ಅಪ್ಲೈ ಮಾಡಿರ್ತಕ್ಕಂಥ ಡೇಟ್ ಕೂಡ ಕೊಟ್ಟಿರ್ತಾರ. ಏಪ್ರಿಲ್ 1, 2024ಕ್ಕೆ ಇಲ್ಲಿ ಅಪ್ಲೈ ಮಾಡಿದ್ವಿ. ಇನ್ನು ಹಾಗೆ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ಇಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಬಹುದು. ಇನ್ನು ಹೀಗೆ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ಒಂದು ಮಾಹಿತಿ ಕೊಟ್ಟಿರ್ತಾರೆ ಆ ಒಂದು ಮಾಹಿತಿ ಮೇಲ್ಗಡೆ ಇಲ್ಲಿ ಇರುತ್ತೆ. ಇನ್ನು ಹೀಗೆ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ಅವರು ಸ್ಟೈಪೆಂಡ್ ಬಗ್ಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ವಿ. ಸ್ಟೈಪೆಂಡ್ ಕೂಡ ಅವರು ಕೊಟ್ಟಿದ್ದಾರೆ. 6,000 ರೂಪಾಯಿ ಅಂತ 9,000 ರೂಪಾಯಿ ತನಕ ನಿಮಗೆ ಇಲ್ಲಿ ಸ್ಟೈಪೆಂಡ್ ಕೂಡ ಸಿಗತಕ್ಕಂಥದ್ದು. ಕರೆಕ್ಟ್ ಆಗಿ ನೀವು ಈ ರೀತಿಗೆ ಚೆಕ್ ಮಾಡ್ಕೊಂಡು ಈ ಒಂದು ಚಿತ್ತರಂಜನ್ ಲೊಕೋಮೋಟಿವ್ ವರ್ಕ್ಸ್ ಅಲ್ಲಿ ಕಲಿತಿರ್ತಕ್ಕಂಥ ಅಪ್ರೆಂಟಿಸ್ ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಎಲ್ಲಿವರೆಗೆ ನೀವು ಅಪ್ಲೈ ಮಾಡಬಹುದು ಅಂದ್ರೆ ಅದರ ಅರ್ಜಿ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 5/4/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನೇನು ಬಹಳ ದಿನ ಅಲ್ಲ. ಯಾರೆಲ್ಲ ಎಲಿಜಿಬಲ್ ಇದ್ರಿ ನಾನು ಇವಾಗ ಹೇಳ್ತಕ್ಕಂಥ ಒಂದು ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಯಾವಾಗಿಂದ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ ಅಂದ್ರೆ 27/3/2024 ಸ್ಟಾರ್ಟ್ ಆಗಿದೆ. ಡೈರೆಕ್ಟ್ ಆಗಿ ನೀವು ಇಲ್ಲಿ 5/4/2024 ಒಳಗಡೆ ಅಪ್ಲೈ ಮಾಡ್ಕೊಳ್ಳಿ. ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ನಾನು ಈಗ ಹೇಳ್ತಕ್ಕಂಥ ಒಂದು ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಮುಖ್ಯವಾಗಿ ನೀವು ಯಾವ ಒಂದು ಟ್ರೇಡ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಟ್ರೇಡ್ ನ ಮುಂದ್ಗಡೆ ಇರತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಈಸಿಯಾಗಿ ಅಪ್ಲೈ ಮಾಡಬಹುದು. ಇನ್ನೊಂದು ಅಪ್ರೆಂಟಿಸ್ಶಿಪ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅದರ ಬಗ್ಗೆ ಕೂಡ ಸಪರೇಟ್ ಆಗಿ ನಾನು ರಿಜಿಸ್ಟ್ರೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಮೊದಲಾಗಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನೊಂದು ಅಪ್ಲೈ ಮಾಡೋ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇದಕ್ಕೂ ಮುಂಚೆ ನಾನು ಸಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಮಾಹಿತಿ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಅದೇ ರೀತಿ ಒಂದು ಮಾಹಿತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದುವರೆದು ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.